ಸಿಸಿಟಿವಿ ರಿಪೇರಿ ಸೋಗಿನಲ್ಲಿ ಬ್ಯಾಂಕ್ಗೆ ಎಂಟ್ರಿ ಕೊಡಲಾಗಿದೆಯಾ? ಮೊದಲು ಒಬ್ಬ ಲೂಟಿಕೋರ ಬ್ಯಾಂಕ್ಗೆ ಬರ್ತಾನೆ. ಲೂಟಿಕೋರ ಬ್ಯಾಂಕ್ಗೆ ಬಂದು ನಂತರ ಮೂವರು ಬ್ಯಾಂಕ್ಗೆ ಎಂಟ್ರಿ ಪಡ್ಕೊಳ್ತಾರೆ. ಮೂವರು ಒಳಗೆ ನುಗ್ತಿದ್ದ ಹಾಗೆ ಸಿಸಿಟಿವಿ ರಿಪೇರಿ ಬಂದಿದ್ದವ ಕೂಡ ಸೇರ್ಪಡೆ. ನಾಲ್ವರು ಸೇರಿ ಹಣ ದೋಚಿ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಸಿಟಿವಿ ರಿಪೇರಿ ಮಾಡೋ ಸೋಗಿನಲ್ಲಿ ಬಂದು ಬ್ಯಾಂಕ್ ರಾಬರಿ ನಡೆಸಿರುವಂತಹ ಪ್ರಕರಣ ಇದು. ಆ ದಿನ ಇಷ್ಟೂ ದಿನಗಳು ಸಿಸಿಟಿವಿ ಕಂಡೀಷನ್ ಅಲ್ಲಿ ಇತ್ತು. ಇವತ್ತೇ ಸಿಸಿಟಿವಿ ವರ್ಕ್ ಆಗ್ತಿಲ್ಲ ಅಂತ ಹೇಳಲಾಗುತ್ತೆ. ಸಿಸಿಟಿವಿ ವರ್ಕ್ ಮಾಡ್ತಾ ಅಂದ್ರೆ ರಿಪೇರಿ ಕೆಲಸ ಮಾಡೋಕೆ ಅಂತ ಒಬ್ಬ ಬರ್ತಾನೆ. ಅವನು ರಿಪೇರಿ ಕಾರ್ಯದಲ್ಲಿ ತೊಡಕೊಳ್ತಾನೆ. ಒಳಗೆ ಎಷ್ಟು ಜನ ಇದ್ದಾರೆ ಏನು ಅನ್ನುವಂತಹ ಇನ್ಫಾರ್ಮೇಶನ್ ಬಾಕಿಯವರಿಗೆ ಕೊಡ್ತಾನೆ. ಆ ನಂತರದಲ್ಲಿ ಮೂವರು ಡಕಾಯಿತರು ಬ್ಯಾಂಕ್ನ ಒಳಕ್ಕೆ ಪ್ರವೇಶ ಮಾಡ್ತಾರೆ. ತಾವು ತಂದಿರುವಂತಹ ಮಾರಕಾಸ್ತ್ರಗಳನ್ನ ತೋರಿಸಿ ಅಲ್ಲಿದ್ದಂತಹ ಸಿಬ್ಬಂದಿಗಳನ್ನ ಹೆದರಿಸಿ ಬೆದರಿಸಿ ಅಲ್ಲಿರೋದು ಎಲ್ಲವನ್ನು ಕೂಡ ಕೊಡಿ, ನಿಮ್ಮನ್ನು ಯಾರನ್ನೂ ಏನು ಮಾಡಲ್ಲ, ಕೂಗಬೇಡಿ ಅಂತ ತಾಕೀತು ಮಾಡಿ ನಂತರ ಚೀಲಗಳಲ್ಲಿ ಅದೆಲ್ಲವನ್ನ ತುಂಬಿಕೊಂಡು ಎಸ್ಕೇಪ್ ಆಗ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕ್ಪಾಲ್ರಿಂದ. ಸುಕ್ಪಾಲ್, ಹಾಗಿದ್ರೆ ಬ್ಯಾಂಕ್ನ ಸಿಬ್ಬಂದಿಗಳು ಕರೆಸಿ ಸಿಸಿಟಿವಿ ರಿಪೇರಿ ಆಗ್ತಾ ಇದ್ದಿದ್ದಲ್ವಾ? ಯಾರೋ ಬಂದ್ರು ಏಕ್ದಮ್ ಸಿಸಿಟಿವಿ ರಿಪೇರಿ ಅಂತ ನಿಂತ್ಕೊಂಡ್ಬಿಟ್ಟಿದ್ರಾ? ಇಲ್ಲ, ಬ್ಯಾಂಕಿನ ಸಿಬ್ಬಂದಿಗಳು ಕರೆದಿರುವಂಥದ್ದು. ಅಂದರೆ ಸಿ ಕ್ಯಾಮೆರಾ ಸರಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಅವರನ್ನು ಸಿಬ್ಬಂದಿಯನ್ನು ಸಿ ಕ್ಯಾಮೆರಾ ರಿಪೇರಿ ಮಾಡೋ ಸಿಬ್ಬಂದಿಯನ್ನು ಕರೆಸಿದ್ದಾರೆ. ಅವರು ಕೆಲಸ ಮಾಡ್ತಿದ್ರು. ಜೊತೆಗೆ ಡಕಾಯಿತರು ಆ ಸಿ ಕ್ಯಾಮೆರಾ ರಿಪೇರಿ ಮಾಡಲಿಕ್ಕೆ ಬಂದ ವ್ಯಕ್ತಿಯ ಅವರ ಉಂಗುರವನ್ನು ಡಕಾಯಿತರು ಕದ್ಕೊಂಡು ಹೋಗಿದ್ದಾರೆ. ನಾವು ಈಗ ಪೊಲೀಸರು ಬೆರಳಚ್ಚು ತಜ್ಞರು ಬಂದಿದ್ದಾರೆ. ಅವರು ಇಲ್ಲಿರುವಂಥ ಎಲ್ಲ ಸಿಬ್ಬಂದಿಗಳ ಬೆರಳಚ್ಚುಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರ ಜೆರಾಕ್ಸನ್ನು ತಗೊಳ್ತಾ ಇರುವಂಥದ್ದು. ಅಂದರೆ ಅವರು ಇದ್ದಂಥ ಸಂದರ್ಭದಲ್ಲಿ ಈ ಕೃತ್ಯ ಆಗಿರೋದ್ರಿಂದ, ಜೊತೆಗೆ ಈ ರೀತಿಯಾದಂಥ ಅನುಮಾನಗಳೆಲ್ಲ ಇರೋದ್ರಿಂದ ಈ ದರೋಡೆ ಆಗಲಿಕ್ಕೆ ಇಷ್ಟೊಂದು ಸಲೀಸಾಗಿ ಹೇಗೆ ಬಂದರು ಅನ್ನುವಂಥ ವಿಚಾರಣೆಯ ಸಂದರ್ಭದಲ್ಲಿ ಈಗ ಈ ಇಡೀ ಸಿಬ್ಬಂದಿಗಳು ಅಂದರೆ 3 ಮಂದಿ ಮಹಿಳೆಯರು ಸಿಬ್ಬಂದಿಗಳು ಮಾತ್ರ ಇಲ್ಲಿದ್ದದ್ದು. ಅದರ ಜೊತೆಗೆ ಒಬ್ಬರು ಸಿ ಕ್ಯಾಮೆರಾ ರಿಪೇರಿ ಮಾಡಲಿಕ್ಕೆ ಬಂದಂಥ ಒಬ್ಬರು ಟೆಕ್ನಿಷಿಯನ್, ಇನ್ನೊಬ್ಬರು ಅಕ್ಕಸಾಲಿಗರು. ಅಂದರೆ ಚಿನ್ನಾಭರಣಗಳನ್ನು ಇಲ್ಲಿ ಯಾರು ಅಡವಿಡಲಿಕ್ಕೆ ಬರ್ತಾರೆ ಆಗ ಚಿನ್ನದ ಪ್ಯೂರಿಟಿ ಬಗ್ಗೆ, ನಕಲಿ ಅಸಲಿ ಅನ್ನೋದನ್ನು ತನಿಖೆ ಟೆಸ್ಟ್ ಮಾಡಲಿಕ್ಕೆ ಬರುವಂಥ ಏನು ಅಕ್ಕಸಾಲಿಗರಿದ್ದಾರೆ ಅವರು ಬಂದಿದ್ದಾರೆ. ಅವರು ಬಂದಂಥ ಸಂದರ್ಭದಲ್ಲಿ ಅವರು ಈ ಒಂದು ಇದರ ಒಳಭಾಗದಲ್ಲಿದ್ದರು. ಹಾಗಾಗಿ ಅವರು ಸೇರಿ ಒಟ್ಟು 5 ಜನ ಇದ್ದರು. 5 ಜನರನ್ನು ಈಗ ವಿಚಾರಣೆ ಮಾಡ್ತಾ ಇರುವಂಥದ್ದು. ಅವರು 3 ಸಿಬ್ಬಂದಿಗಳು, ಜೊತೆಗೆ ಅಕ್ಕಸಾಲಿಗರು, ಜೊತೆಗೆ ಸಿ ಕ್ಯಾಮೆರಾ ರಿಪೇರಿ ಮಾಡಲಿಕ್ಕೆ ಬಂದಿರುವಂಥ ಟೆಕ್ನಿಷಿಯನ್, ಇವರೆಲ್ಲರೂ ಸೇರಿ 5 ಜನರು ಈಗ ಇರುವಂಥ ಹಿನ್ನೆಲೆಯಲ್ಲಿ 5 ಜನರ ಮಾಹಿತಿಗಳನ್ನು ಕಲೆ ಆಗ್ತಾ ಇರುವಂಥದ್ದು. ಜೊತೆಗೆ ಅವರ ಬೆರಳಚ್ಚುಗಳ ತಜ್ಞರು ಬಂದಿರುವಂಥದ್ದು, ಅವರ ಬೆರಳಚ್ಚಿನ ಡಿಟೇಲ್ಗಳನ್ನು ತೆಗಿತಿರುವಂಥದ್ದು. ಜೊತೆಗೆ ಅವರ ಹತ್ರನೂ ಸಾಕಷ್ಟು ಮಾಹಿತಿಗಳನ್ನು ಕಲೆ ಆಗ್ತಾ ಇರುವಂಥದ್ದು. ಆ ಸಿಬ್ಬಂದಿಗಳು ಹೇಳಿರುವ ಪ್ರಕಾರ ಅವರು ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಮುಸುಕುದಾರಿಗಳಾಗಿ ಮಾಸ್ಕ್ ಹಾಕಿಕೊಂಡಿದ್ದರು, ಟೋಪಿ ಹಾಕಿಕೊಂಡಿದ್ದರು. ಅವರು ನೇರವಾಗಿ ಬಂದು ಶಟರನ್ನು ಹಾಕಿದ ಬಳಿಕ ಅವರು ಪಿಸ್ತೂಲ್ ಮತ್ತು ಮಾರಕಾಸ್ತ್ರಗಳು, ತಲವಾರು ಮಚ್ಚುಗಳನ್ನು ತೋರಿಸಿದ್ದಾರೆ. ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಮಾಡೋದಿಲ್ಲ, ನಾವು ಇದೆಲ್ಲವನ್ನು ತಗೊಂಡು ಹೋಗಬೇಕು ಅನ್ನುವಂಥ ಕಾರಣಕ್ಕೆ ಬಂದಿದ್ದೇವೆ, ನೀವು ಯಾರೂ ತೊಂದರೆ ಮಾಡಬಾರ್ದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ 3 ಮಹಿಳೆಯರೇ ಇರೋದರಿಂದ ಅವ್ರು ಯಾರೂ ಪ್ರತಿರೋಧ ತೋರಿಸಲಿಕ್ಕೆ ಹೋಗಿಲ್ಲ. ಆ ಬಳಿಕ ಇಡೀ ಲಾಕರ್ನ ಚಿನ್ನಾಭರಣ ಮತ್ತು ನಗದನ್ನು ಇಟ್ಟಿರುವಂಥ ಲಾಕರ್ ಏನಿದೆ, ಆ ಲಾಕರ್ನ ಕೀ ಓಪನ್ ಆಗಿತ್ತು. ಅಂದರೆ ಈ ಟೆಸ್ಟ್ ಮಾಡಲಿಕ್ಕೆ ಬಂದಂಥ ಅಕ್ಕಸಾಲಿಗರು ಯಾರಿದ್ದಾರೆ ಅವರು ಎಲ್ಲವನ್ನು ಓಪನ್ ಮಾಡಿ ಟೆಸ್ಟ್ಗಳನ್ನು ಮಾಡ್ತಾಯಿದ್ರು. ಅದೇ ಸಂದರ್ಭವನ್ನು ಉಪಯೋಗಿಸಿಕೊಂಡು ಡಕಾಯಿತರು ಬಂದಿರುವಂಥದ್ದು. ಹಾಗಾಗಿಯೇ ಇಲ್ಲಿನ ಸ್ಥಳೀಯರಿಗೆ, ಗ್ರಾಹಕರಿಗೆ ಅನುಮಾನ ಇರುವಂಥದ್ದು. ಅಂದರೆ ಸಿ ಕ್ಯಾಮೆರಾ ರಿಪೇರಿ ಮಾಡುವವ್ರನ್ನ ತರಿಸ್ಕೊಂಡಿದ್ದೀರ 1 ಗಂಟೆ ಸುಮಾರಿಗೆ, ಅದರ ಜೊತೆಗೆ ಅಕ್ಕಸಾಲಿಗರು ಲಾಕರ್ನ ಕೀಯನ್ನು ಓಪನ್ ಮಾಡಿದ್ದಾರೆ ಅದೇ 1 ಗಂಟೆ ಸುಮಾರಿಗೆ, ಜೊತೆಗೆ ಡಕಾಯಿತರು ಬಂದಿರುವಂಥದ್ದು 1 ಗಂಟೆ ಸುಮಾರಿಗೆ. ಹೀಗಾಗಿ ಎಲ್ಲ ಘಟನೆಗಳು ನಡೆದಿರುವಂಥ ಕಾರಣಕ್ಕಾಗಿ, ಜೊತೆಗೆ ಇವತ್ತು ಮುಸ್ಲಿಂ ಬಾಂಧವರು ಶುಕ್ರವಾರ ಮಧ್ಯಾಹ್ನ 1 ಗಂಟೆಗೆ ಮಸೀದಿಗೆ ಹೋಗಿರುವಂಥ ಕಾರಣಕ್ಕಾಗಿ ಆ ಸಂದರ್ಭವನ್ನೇ ಉಪಯೋಗಿಸಿಕೊಂಡು ಬಂದಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಇಷ್ಟೆಲ್ಲ ಕಾರಣಗಳು ಇರುವಂಥ ಕಾರಣಕ್ಕಾಗಿ ಈಗ ಅನುಮಾನ ಹುಟ್ಟಿರುವಂಥದ್ದು. ಹಾಗಾಗಿ ಪೊಲೀಸರು ಎಲ್ಲ ಆ್ಯಂಗಲಲ್ಲಿ ತನಿಖೆ ಮಾಡ್ತಿದ್ದಾರೆ. ಒಂದು ಡಕಾಯಿತರು ಏನು ಮಂಗಳೂರು ಕಡೆಗೆ ಹೋಗಿದ್ದಾರೆ ಅಲ್ಲೆಲ್ಲ ನಾಕಾಬಂದಿಗಳನ್ನು ಹಾಕಿ ಎಲ್ಲ ವಾಹನಗಳನ್ನು ತಪಾಸಣೆ ಮಾಡುವಂಥ ಕೆಲಸ ಮುಂದಾಗಿದ್ದಾರೆ. ಈಗಾಗಲೇ 2 ತಂಡಗಳನ್ನು ಮಾಡಿ ಪೊಲೀಸರು ತನಿಖೆಗಳನ್ನು ಆರೋಪಿಗಳ ಪತ್ತೆಗೆ ಬಲೆ ಬೀಸಿರುವಂಥದ್ದು. ಅದರ ಜೊತೆಗೆ ಈ ಬೆರಳಚ್ಚು ತಜ್ಞರಾಗಿರ್ಬೋದು ಅಥವಾ ಹಿರಿಯ ಅಧಿಕಾರಿಗಳು ಈ ಒಂದು ಕಚೇರಿಯಲ್ಲಿ ಸಿಬ್ಬಂದಿಗಳ ಜೊತೆನೂ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಸುಮಾರು ಈ ಘಟನೆ ನಡೆದ ಬಳಿಕ ಎಲ್ಲ ರೀತಿಯಾದಂಥ ಎಲ್ಲ ಆ್ಯಂಗಲ್ಗಳಲ್ಲೂ ತನಿಖೆಯನ್ನು ಮುಂದುವರಿಸ್ತಾ ಇರುವಂಥದ್ದನ್ನು ನಾವು ಗಮನಿಸ್ಬೋದು. ದಿವ್ಯಾ, ಥ್ಯಾಂಕ್ ಯು ಸುಕ್ಪಾಲ್ ನಿಮ್ಮೆಲ್ಲ ಮಾಹಿತಿಗೆ.